ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ 38ನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ಇಪಿಎಸ್ ನಿವೃತ್ತರಿಗೆ ಕನಿಷ್ಠ ರೂ. 7,500 ಹೆಚ್ಚುವರಿ ಪಿಂಚಣಿ ಜೊತೆಗೆ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಬೇಕು. ಇಪಿಎಸ್ ವ್ಯಾಪ್ತಿಗೆ ಬಾರದ ನಿವೃತ್ತರಿಗೆ ಕನಿಷ್ಠ ರೂ. 5,000 ಪಿಂಚಣಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಲ್ಲದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪುಗಳನ್ನು ಕೂಡಲೇ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಕಚೇರಿ ಆವರಣದಲ್ಲಿ ಹರತಾಳ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಮನ್ಸುಖ್ ಮಂಡಾವಿಯಾ ಹಾಗೂ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರಿಗೆ ಉದ್ದೇಶಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಮನವಿ ಪತ್ರವನ್ನು ತಕ್ಷಣವೇ ಕೇಂದ್ರ ಸಚಿವರಿಗೆ ಕಳುಹಿಸುವಂತೆ ಅಧಿಕಾರಿಗಳನ್ನು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಇಪಿಎಸ್ ನಿವೃತ್ತರ ನ್ಯಾಯಸಮ್ಮತ ಬೇಡಿಕೆಗಳ ಕುರಿತು ಇದುವರೆಗೆ 37 ಮನವಿ ಪತ್ರಗಳನ್ನು ಕೇಂದ್ರ ಸರ್ಕಾರದ ವಿವಿಧ ಸಚಿವರಿಗೆ ಸಲ್ಲಿಸಿದ್ದರೂ ಯಾವುದೇ ಸಮರ್ಪಕ ಪ್ರತಿಕ್ರಿಯೆ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ಮಾರ್ಚ್ನಲ್ಲಿ ನಡೆಯಲಿರುವ ಸಿಬಿಟಿ ಸಭೆ ಹಾಗೂ ನಂತರ ಆರಂಭವಾಗುವ ಸಂಸತ್ ಅಧಿವೇಶನ ಮುಕ್ತಾಯವಾಗುವ ಮೊದಲು ಇಪಿಎಸ್ ನಿವೃತ್ತರ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಈ ಬೇಡಿಕೆಗಳನ್ನು ಪರಿಗಣಿಸದಿದ್ದಲ್ಲಿ ಏಪ್ರಿಲ್ 2ರ ನಂತರ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಮದುರೈ ಉಚ್ಚ ನ್ಯಾಯಾಲಯವು 2/9/2025 ಹಾಗೂ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯವು 14/11/2025 ಇಪಿಎಸ್ ನಿವೃತ್ತರ ಪರ ನೀಡಿರುವ ಆದೇಶಗಳು ಎಲ್ಲರಿಗೂ ಅನ್ವಯವಾಗಲಿದ್ದು ಅವನ್ನು ಕೂಡಲೇ ಅನುಷ್ಠಾನಗೊಳಿಸಿ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ಜಮ್ಶೆಡ್ಪುರದಲ್ಲಿರುವ ಟಾಟಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಇಪಿಎಸ್ ನಿವೃತ್ತರಿಗೆ ಟ್ರಸ್ಟ್ ನಿಯಮಾವಳಿಗಳ ಪ್ರಕಾರ ಹೆಚ್ಚುವರಿ ಪಿಂಚಣಿ ನೀಡಲು ಅಲ್ಲಿನ ಇಪಿಎಫ್ಒ ಅಧಿಕಾರಿಗಳು 11/9/2025 ಸುತ್ತೋಲೆ ಹೊರಡಿಸಿರುವುದನ್ನು ಉಲ್ಲೇಖಿಸಿ ಅದೇ ನಿಯಮವನ್ನು ರಾಜ್ಯದ 4 ಸಾರಿಗೆ ನಿಗಮಗಳ ನಿವೃತ್ತ ನೌಕರರಿಗೂ ವಿಸ್ತರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂಬಂಧ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರು 10/10/2025 ಬರೆದಿರುವ ಪತ್ರದ ಆಧಾರದ ಮೇಲೆ ಅಗತ್ಯ ಕ್ರಮ ಕೈಗೊಂಡು ಎಲ್ಲ ಇಪಿಎಸ್ ನಿವೃತ್ತರಿಗೆ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ಹೇಳಿದರು. ಸಭೆಯಲ್ಲಿ ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಪ್ರತಿಭಟನಾಕಾರರನ್ನು ಸ್ವಾಗತಿಸಿದರು. ಸಂಘದ ಅಧ್ಯಕ್ಷ ನಂಜುಂಡೇಗೌಡ, ಕಾರ್ಯಾಧ್ಯಕ್ಷ ಶಂಕರಕುಮಾರ್, ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಇಪಿಎಫ್ಒ ಅಧಿಕಾರಿಗಳು ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಪ್ರತಿಭಟನಾ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವಾಲಯ ಹಾಗೂ ನವದೆಹಲಿಯ ಮೇಲಾಧಿಕಾರಿಗಳಿಗೆ ಕಳುಹಿಸುವಂತೆ ಭರವಸೆ ನೀಡಿದರು. ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ನಾಗರಾಜು, ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ನಿವೃತ್ತ ನೌಕರರು ಭಾಗವಹಿಸಿದ್ದರು. ಪ್ರತಿಭಟನಾ ಸಭೆ ಆವೇಶಭರಿತ ವಾತಾವರಣದಲ್ಲಿ ನಡೆಯಿತು. बोलो भारत माता की बोलो भारत माता की ಇಪಿಎಸ್ ಪಿಂಚಣಿದಾರರಿಗೆ ಇಪಿಎಸ್ ಪಿಂಚಣಿದಾರರಿಗೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ. ಎಲ್ಲರಿಗೂ ನಮಸ್ಕಾರ. ಪಿಎಫ್ ಆವರಣದಲ್ಲಿ ನಿಧಿ ಆಪ್ಕ ನಿಕಟ್ ಪಿಂಚಣಿದಾರರ ಕುಂದುಕೊರತೆಗಳ ಬಗ್ಗೆ ಸಭೆಯನ್ನು ಏರ್ಪಡಿಸುತ್ತಾರೆ. ಈ ಸಭೆಗೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿವೃತ್ತ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಕ್ಷೇಮಾಭಿವೃದ್ಧಿ ಸಂಘ ಕರೆ ಕೊಟ್ಟಿರ್ತಾರೆ. ಆ ಕರೆ ಹೋಗ್ಬಿಟ್ಟು ಎಲ್ಲ ಪಿಂಚಣಿದಾರರು ವಿವಿಧ ವಿಭಾಗ ಹಾಗೂ ಘಟಕಗಳಿಂದ ಬಂದಿರ್ತಾರೆ. ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಹಾಗೆಯೇ ಈ ದಿನದ ಈ ಸಭೆಯನ್ನು ಉದ್ದೇಶಿಸಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನಿವೃತ್ತಿ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಹಾಗೂ ಕಾರ್ಯಾಧ್ಯಕ್ಷರಾದ ಶಂಕರಕುಮಾರ್ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬ್ರಹ್ಮಚಾರಿ ಹಾಗೂ ಸಾಮಾಜಿಕ ಕಳಕಳಿ ಇರುವಂತ ಹೋರಾಟದಲ್ಲಿ ಹೆಸರುವಾಸಿಯಾಗಿರುವ ಶ್ರೀ ಚಂದ್ರೇಗೌಡರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಅವರು ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರು ಮಾತಾಡಬೇಕಾಗಿ ಕೋರಲಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಆರ್.ಸಿ. ಗುಪ್ತಾ ಪ್ರಕರಣದಲ್ಲಿ ತನ್ನ ತೀರ್ಪು ಕೊಟ್ಟು ಸುಮಾರು 10 ವರ್ಷ ಆಗಿದೆ. ಸ್ಪಷ್ಟವಾದ ತೀರ್ಪನ್ನ ಕೊಟ್ಟು
EPS ಪಿಂಚಣಿದಾರರಿಗೆ ನೀವು ಹೈಯರ್ ಪೆನ್ಷನ್ ಕೊಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಇದಾದ ನಂತರ ಸುನೀಲ್ ಕುಮಾರ್ ಪ್ರಕರಣ ಬಂತು. ಸುನೀಲ್ ಕುಮಾರ್ ಪ್ರಕರಣ 2022 ನವೆಂಬರ್ 4ನೇ ತಾರೀಕಿನಲ್ಲಿ ತೀರ್ಮಾನ ಆಯಿತು. ಅದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಒಂದು ತೀರ್ಪಿನ ಪ್ರಕಾರ ಸುಮಾರು 18 ಲಕ್ಷ ಜನ ಹೈಯರ್ ಪೆನ್ಷನ್ಗೆ ಅರ್ಜಿ ಹಾಕ್ತು. ತಾವೆಲ್ಲ ಹಾಕಿದ್ದೀರಾ. ಅರ್ಜಿಯನ್ನ ಹಾಕ್ಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ್ರು 2014 ನಂತರ ರಿಟೈರ್ ಆದವ್ರಿಗೆ ನೀವು ಪೆನ್ಷನ್ ಕೊಡಿ, 2014 ಕೆಳಗಡೆ ಇರ್ತಕ್ಕಂಥವ್ರಿಗೆ ಏನು ಅವರ ಒಂದು ಜೀವನ ನಿರ್ವಹಣೆಗೆ ಅವರ ಬೇಡಿಕೆ ಏನಿದೆ 7,000 ಕೊಡ್ತಿರೋ, 9,000 ಕೊಡ್ತಿರೋ ಅಥವಾ 8,000 ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಾಲಯ ಏನ್ ಮಾಡಿದ್ರು, ಹೈಯರ್ ಪೆನ್ಷನ್ ನ 14 ನಂತರ ಕೊಡಿ ಅಂತ ಹೇಳಿ ಎಲ್ರಿಗೂ ಆದೇಶ ಕೊಟ್ಟರು. ಆ ಆದೇಶದ ಪ್ರಕಾರ KSRTC, BMTC ಎಲ್ಲಾ ಸುಮಾರು 1,200 ಕಂಪನಿಗಳ ನಿವೃತ್ತ ನೌಕರರು ದೇಶಾದ್ಯಂತ ತಮ್ಮ ಅರ್ಜಿನ ಹಾಕಿದ್ರು. ನಮ್ಮ ಏನು ಅಹವಾಲಿದಾವೆ, ಏನು ಬೇಡಿಕೆಗಳಿದಾವೆ ಅವನ್ನ ಸವಿಸ್ತಾರವಾಗಿ ನಮ್ಮ PF ಅಧಿಕಾರಿಗಳಿಗೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಗೆ ಸಲ್ಲಿಸ್ತಾ ಇದ್ದೀವಿ. 4ನೇ ವರ್ಷ ಆದರೂ ಕೂಡ ಯಾವುದೇ ವಿಧವಾದ ಬೆಳವಣಿಗೆ ಆಗಿಲ್ಲ. ಸ್ನೇಹಿತರೆ, ನಾವು ಈ ಬೆಳವಣಿಗೆ ಆಗದಿರ ಇರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಒಂದೇ ಒಂದು ಕಾರಣ ಅನಿಸ್ತದೆ. ಏನಂದ್ರೆ ನಾವೆಲ್ಲ ವಯಸ್ಸಾಗಿರೋದು ಮುದುಕರು ಅಂತ. ಕೇಂದ್ರ ಸರ್ಕಾರದವರು ಕೂಡ ಅವರ ಮನಸ್ಸಲ್ಲಿ ಕೂಡ ಇದೇ ಭಾವನೆ ಇದೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂತಂದ್ರೆ 60 ವರ್ಷ ಮೇಲ್ಪಟ್ಟವರು ಬಹಳ ವರ್ಷಗಳ ಕಾಲ ಉಳಿಯಲ್ಲ. ಒಂದೊಂದು ವರ್ಷ 6 ತಿಂಗಳು, 1 ವರ್ಷ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಒಂದು 10,000 20,000 ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಯಾಕೆ ಅನ್ನೋ ಭಾವನೆ ಇರ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಗ್ರ ಹೋರಾಟದ ಒಂದು ಹಮ್ಮಿಕೊಂಡ್ರೆ ಮಾತ್ರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋಕೆ ಸಾಧ್ಯತೆ ಆಗುತ್ತೆ. ಇವತ್ತಿನ ದಿವಸ ನೋಡಿ, ಅದೇ 20 ವರ್ಷ ಕೈಗಾರಿಕೆಗಳಲ್ಲಿ ದುಡಿದಂತ ಕಾರ್ಮಿಕರಾಗಿ ದುಡಿದಂತ EPF ಪೆನ್ಷನ್ದಾರರು ನಿವೃತ್ತಿಯನ್ನು ಹೊಂದಿದ್ದಾರೆ. EPF ಪೆನ್ಷನ್ದಾರರಿಗೆ ಪೆನ್ಷನ್ ಹೆಚ್ಚಳ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇದೇ ಜನರು ನೌಕರರಾಗಿರ್ಬೋದು, ಮತದಾರರಿರ್ಬೋದು, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾಕೆಂದ್ರೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹಕ್ಕುಗಳನ್ನ ಹೋರಾಟ ಮಾಡಿ ನಮಗೆ ಕೊಡಿಸ್ಲಿ ಅಂತ ಹೇಳಿ ನಾವು ಇವತ್ತು ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ಇಲ್ಲಿ ಆಯ್ಕೆ ಮಾಡಿದೀವಿ. ಅದೇ ಪಾರ್ಲಿಮೆಂಟ್ ಸದಸ್ಯರು ಹೋಗಿ ಅವರು ಬೇರೆ ಅವರಿಗೆ ಲಾಭ ಬರ್ತಕ್ಕಂತ ಬೇರೆ ಲಕ್ಷಾಂತರ ಯೋಜನೆಗಳನ್ನ ಇವತ್ತು ಟೇಬಲ್ ಕುಟ್ಟಿ ಇವತ್ತು ಯೋಜನೆಗಳನ್ನ ಜಾರಿ ತರ್ತಾ ಇದ್ದಾರೆ. ಮತದಾರ ಮತವನ್ನ ಚಲಾಯಿಸಿ ಅದ ಕಾರ್ಮಿಕರಾಗಿ 15-20 ವರ್ಷಗಳ ಕಾಲ ದುಡಿದಂತ ನೌಕರರ ಪರವಾಗಿ EPF ಪೆನ್ಷನ್ದಾರರಾಗಿ ಪರವಾಗಿ ಇವತ್ತು ಪಾರ್ಲಿಮೆಂಟ್ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ. ನೀವು ಏನ್ ಮಾಡಬೇಕು ಎಲ್ಲ ಹೇಳಿ. Sir, whatever you said in Kannada, I can understand. English ಹೇಳಿ. But problem is that, sir, we are also, you know that we are also employees here. We are holding a very little post here. So whatever directions and decisions have to be come from head office only. And regarding increase in pension is not our subject, sir. Okay. It is government subject only. Anyhow, you are addressing every letter to honorable ministers only. We are promptly forwarding and we have given you the acknowledgements also, sir.